ಒಂದು ಸಹಕಾರಿ ಸಂಘ ಇದ್ದಲ್ಲಿ ಗ್ರಾಮಾಭಿವೃದ್ಧಿ ಸಾಧ್ಯ ಎಂದು ಜವಾಹರಲಾಲ್ ನೆಹರು ಕೂಡ ಹೇಳಿದರು. ನಮಗೆ ಸಂಸ್ಥೆ ಅಧ್ಯಕ್ಷರಾಗಿ ಚುನಾವಣೆ ಹಿಡಿದು ಸನ್ಮಾನಗಳನ್ನು ಮಾಡುವಂತ ವ್ಯವಸ್ಥೆಗಳು. ಅಧಿಕಾರ ಕಳೆದುಕೊಂಡಾಗ ಗಣನೆಗೆ ಕೂಡ ಇರುವುದಿಲ್ಲ. ಅಂತ ಸಮಯದಲ್ಲಿ ತಾವು ಕರೆದು ನನ್ನನ್ನು ಗುರುತಿಸಿದ್ದಕ್ಕೆ ನಾನು ಖಂಡಿತವಾಗಿ ತಮಗೆ ಋಣಿಯಾಗಿದ್ದೇನೆ. 29 ವರ್ಷಗಳ ಸತತ ಸೇವೆಯನ್ನು ಈ ಸಂಸ್ಥೆ ಸಮಾಜಕ್ಕೆ ನೀಡಿದೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಈ ಕರಾವಳಿ ಪ್ರದೇಶದಲ್ಲಿ ಸಹಕಾರಿ ವ್ಯವಸ್ಥೆಯು ಸ್ವಲ್ಪ ಜಾಸ್ತಿ ಯಶಸ್ವಿಯಾಗಿದೆ. ನಾವು ಎಲ್ಲ ಕಡೆಯಲ್ಲೂ ಕೂಡ ಹಲವಾರು ಸಹಕಾರಿ ಸಂಸ್ಥೆಗಳನ್ನು ನಾವು ನೋಡ್ತೀವಿ. ಅದರ ಅರ್ಥ ಸಮಾಜದಲ್ಲಿ ನಾವು ಯಶಸ್ವಿ ಆಗಬೇಕಾದ್ರೆ ಹಲವು ಜನರು ಜೊತೆಗೂಡಿ ಒಂದೇ ಮನಸ್ಸಿನಿಂದ ತಮ್ಮ ಕಾರ್ಯಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದರೆ ನಾವು ಯಶಸ್ವಿ ಆಗ್ತೇವೆ. ಇದಕ್ಕೆ ಒಬ್ಬರ ಸಹಕಾರದ ಅವಶ್ಯಕತೆ ಇದೆ. ಈ ಕಾರಣದಿಂದ ಈ ಭಾಗ ಬಹುಶಃ ಉಳಿದ ಭಾಗಕ್ಕಿಂತಲೂ ಕೂಡ ಜಾಸ್ತಿ ಅಭಿವೃದ್ಧಿಯನ್ನು ಕಂಡಿದೆ ಅಂತ ಹೇಳಿದರೆ ತಪ್ಪಾಗಲಾರದು. ನಾನು ಹಲವಾರು ಚಿಂತನ ಮಂಥನ ಕೆಲವು ಕಾನ್ಫರೆನ್ಸ್ನಲ್ಲಿ ಸೇರಿದಾಗ ನಾನೊಂದು ಮಾತನ್ನು ಆಗಾಗ ಕೇಳ್ತಿದ್ದೆ. ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯು ನಮ್ಮ ದೇಶದ ವಿವಿಧ ಇತರ ಭಾಗಕ್ಕಿಂತಲೂ ಒಂದು ಶತಮಾನಕ್ಕೆ ಮುಂದೆ ಇದೆ ಅಂತ. ಇದು ಯಾಕೆಂದರೆ ಹಲವು ಕಾರಣಗಳಿವೆ. ಆ ಕಾರಣಗಳ ಪೈಕಿ ಇದು ಕೂಡ ಸಹಕಾರದ ಜೀವನವೂ ಕೂಡ ಒಂದು ಕಾರಣ ಅಂತ ಹೇಳಿದರೆ ತಪ್ಪಾಗಲಾರದು ಅಂತ ನನ್ನ ಅನಿಸಿಕೆ. ವಿವಿಧ ಸಂಘಟನೆಗಳು, ವಿವಿಧ ಧರ್ಮದವರು, ವಿವಿಧ ಸಮುದಾಯದವರು ಜೊತೆ ಸೇರಿ ಈ ಸಂಸ್ಥೆಗಳನ್ನು ನಡೆಸ್ತಿದ್ದಾರೆ. 29 ವರ್ಷ ನಿರಂತರವಾಗಿ ಸೇವೆ ಸಲ್ಲಿಸುವುದೆಂದರೆ ಅದು ಸಾಮಾನ್ಯ ವಿಚಾರವಲ್ಲ. ನಮ್ಮ ಭಾಗವು ಬ್ಯಾಂಕಿಂಗ್ ಕ್ಷೇತ್ರಕ್ಕೆ, ಹೋಟೆಲ್ ಕ್ಷೇತ್ರಕ್ಕೆ ಹೆಸರಂತ ಒಂದು ಭಾಗ ಇದೆ. ಸುಮಾರು 5 ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ನಮ್ಮ ಕಡೆಯಿಂದ ಇವತ್ತು ಹೆಸರಿಲ್ಲದೆ ಹೋದವು. ಆದರೂ ಕೂಡ 5 ನ್ಯಾಷನಲೈಸ್ಡ್ ಬ್ಯಾಂಕ್ಸ್ಗಳು ಉದ್ಭವವಾಗಿದ್ದು ಈ ಭಾಗದಿಂದ. ಬಹುಶಃ ಎಲ್ಲಿಗೂ ಅಷ್ಟೊಂದು ನ್ಯಾಷನಲೈಸ್ಡ್ ಬ್ಯಾಂಕ್ಸ್ಗಳು ನಮ್ಮ ಇಡೀ ದೇಶದಲ್ಲಿ ಒಂದೇ ಕಡೆಯಿಂದ ಇರಲಿಕ್ಕಿಲ್ಲ ಅಂತ ನನಗೆ ಅನಿಸ್ತದೆ. ಅದೇ ರೀತಿ ವಿದ್ಯಾಸಂಸ್ಥೆಗಳು, ಕಾಲೇಜ್ಗಳು ಎಲ್ಲದರಲ್ಲೂ ನಾವು ಒಂದೇ ಇದ್ದೀವಿ. ಇದಕ್ಕೆ ಕಾರಣ ನಾವು ಜೊತೆಯಾಗಿದ್ದೀವಿ. ನಮ್ಮ ಚಿಂತನೆ ಶೈಲಿ, ನಮ್ಮ ಆಸಕ್ತಿ, ಸಾರ್ವಜನಿಕ ಜೀವನದಲ್ಲಿ ನಮ್ಮ ಆಸಕ್ತಿ. ಒಂದು ಸಹಕಾರಿ ಸಂಸ್ಥೆಯನ್ನು ನಾವು ರಚನೆ ಮಾಡುವಾಗ ನಮ್ಮ ಉದ್ದೇಶ ಸುಮಾರು ಈ ಸಹಕಾರಿ ಸಂಸ್ಥೆ, ನಾನು ನಿಮ್ಮ ವಾರ್ಷಿಕ ವರದಿಯನ್ನು ಕೇಳುವಾಗ ಸುಮಾರು 8,100ಗಿಂತ ಜಾಸ್ತಿ ಸದಸ್ಯರಿದ್ದೀರಿ. ಹೌದು, ಒಂದೊಂದು ಸಡೆ ಒಂದೊಂದು ಕುಟುಂಬದಲ್ಲಿ 2-3 ಸದಸ್ಯರು ಇರ್ಬೋದು, ಅಥವಾ 4-5 ಸದಸ್ಯರು ಇರ್ಬೋದು. ಆದರೆ ಹೆಚ್ಚು ಕಡಿಮೆ 2,000-3,000 ಅಥವಾ 4,000 ಕುಟುಂಬಗಳು ಈ ಕ್ಷೇತ್ರದಲ್ಲಿ ನೀವು ಭಾಗಿಯಾಗಿದ್ದೀರಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ಸಹಕಾರಿ ಸಂಸ್ಥೆಯಿಂದ ತಾವು ಆರ್ಥಿಕ ಅಭಿವೃದ್ಧಿಗೆ ವಿವಿಧ ಉಪಯೋಗವನ್ನು, ವಿವಿಧ ಯೋಜನೆಗೆ ನಿಮಗೆ ಬೇಕಾಗಿರುವಂಥ ಹಣಕಾಸಿನ ವ್ಯವಸ್ಥೆಗೆ ನೀವು ಮುಖ ಮಾಡ್ತೀರಿ. ಅಂದರೆ ಸಮಾಜದ ಸುಧಾರಣೆಗೆ ಇದೊಂದು ದಾರಿಯಾಗಿದೆ. ಇದು ಒಂದು ಉತ್ತಮ ಬೆಳವಣಿಗೆ. ಮುಖ್ಯವಾಗಿ ಇವತ್ತು ನಾನು ಕ್ರಿಸ್ತ ಸಮುದಾಯವನ್ನು ಹೇಳುವುದಾದರೆ ಸಮುದಾಯವನ್ನು ಹೇಳಿದ್ದಾರೆ. ನಾವು ಯಾವುದರಲ್ಲೂ ಕೂಡ ಕೈಗಾರಿಕೆ ಅಥವಾ ಯಾವುದೇ ಉದ್ಯಮಕ್ಕೆ ಹೋಗ್ಲಿಕ್ಕೆ ಸ್ವಲ್ಪ ಹಿಂದೇಟು ಹಾಕೋದು ಜಾಸ್ತಿ. ನಾವೇನ್ ಮಾಡ್ತೀವಿ, ಕೆಲಸ ಅಥವಾ ಸ್ವಲ್ಪ ಸಾಗುವಳಿ ಇಷ್ಟಕ್ಕೆ ಮಾತ್ರ ಸೀಮಿತವಾಗಲಿಕ್ಕೆ, ಉಳಿತಕ್ಕೆ ನಮಗೆ ಸ್ವಲ್ಪ ಹೆದರಿಕೆ. ಬಹುಶಃ ಇದು ಬದಲಾವಣೆ ಆಗಬೇಕು.
ಇವತ್ತು ಯಾವ ಕ್ಷೇತ್ರಕ್ಕೂ ಕೂಡ ನಾವು ಕೂಡ ಧೈರ್ಯ ಮಾಡಬೇಕಾಗಿದೆ. ಒಂದು ಕ್ಯಾಲ್ಕುಲೇಟೆಡ್ ರಿಸ್ಕ್ ಅನ್ನು ನಾವು ತಗೊಳ್ಬೇಕಾಗ್ತದೆ. ಆಗ ಮಾತ್ರ ಸಮುದಾಯ ಅಭಿವೃದ್ಧಿ ಆಗ್ತದೆ. ಇವತ್ತಿನ ಪರಿಸ್ಥಿತಿ, ನಾನು ನಿಮ್ಮನ್ನೆಷ್ಟು ಮಂದಿಯನ್ನು ಇಲ್ಲಿ ನೋಡೋ ನನಗೆ ಯಾಕೆ ಸಂತೋಷ ಆಯ್ತಂದ್ರೆ, ಇದರ ಮುಖಾಂತರ ನೋಡಿ, ಪ್ರತಿಯೊಂದು ಯಾವುದೇ ಸಮಾಜದಲ್ಲಿ ಸಮಾಜಕ್ಕೆ ಇರುವುದು ಹ್ಯೂಮನ್ ರಿಸೋರ್ಸ್. ಆ ಹ್ಯೂಮನ್ ರಿಸೋರ್ಸ್ ನಮ್ಮಲ್ಲಿ ಇದ್ದರೆ ಆಗ ಮಾತ್ರ ನಾವು ಸಮಾಜದಲ್ಲಿ ಶಕ್ತಿಶಾಲಿ ಆಗ್ತೇವೆ. ನಮ್ಮ ವ್ಯಕ್ತಿಗಳು ಒಳ್ಳೆಯ ಹುದ್ದೆಯಲ್ಲಿ ಇರಬೇಕು, ಒಳ್ಳೆಯ ಕೆಲಸದಲ್ಲಿ ಇರಬೇಕು, ಒಳ್ಳೆಯ ವ್ಯಾಪಾರವನ್ನು ಮಾಡಬೇಕು, ಒಳ್ಳೆಯ ಸಂಸ್ಥೆಗಳನ್ನು ನಡೆಸಬೇಕು. ಆಗ ಮಾತ್ರ ಸಮಾಜ ಗಟ್ಟಿಯಾಗಿ ಜಾಸ್ತಿ ಒಂದು ಸ್ವಾಸ್ಥ್ಯಭರಿತವಾದ ಸಮಾಜವಾಗಿ ಬೆಳೆಯಲಿಕ್ಕೆ ಸಾಧ್ಯತೆ. ಕೆಳಗೆ ಇಳಿಸಲಿಕ್ಕೆ ಸ್ವಲ್ಪ ಸಹಾಯವನ್ನು ಮಾಡಬೇಕಾಗಿದೆ. ಏನು, ನಮ್ಮ ಆಪರ್ಚುನಿಟೀಸ್ ಏನು, ನಮ್ಮ ಚಾಲೆಂಜಸ್ ಏನು ಅಂತ ಬಹಳ ಜ್ಞಾನ ಮತ್ತು ಅನುಭವ ಮತ್ತು ಜಾಣ್ಮೆ ಇದ್ದ ಶ್ರೀಯುತ ಲೋಬರವರು ನನಗೆ ಪರಿಚಯ. ಅವರು ಶಾಸಕರಾಗುವ ಮೊದಲು ಅಸಿಸ್ಟೆಂಟ್ ಕಮಿಷನರ್ ಆಗಿದ್ರು, ಕಮಿಷನರ್ ಆಫ್ ದ ಕಾರ್ಪೊರೇಷನ್ ಆಗಿದ್ರು, ಮ್ಯಾಂಗ್ಳೂರ್ ಸಿಟಿ ಕಾರ್ಪೊರೇಷನ್. ನಮ್ಮ ಚರ್ಚಿನಲ್ಲಿ, ರೊಸೇರಿಯೋ ಚರ್ಚಿನಲ್ಲಿ ಪಾಲನಾ ಮಂಡಳಿಯ ಸಭೆ ಇರುವಾಗ ಪ್ಯಾರಿಶ್ ಕೌನ್ಸಿಲ್ ತುಂಬ ಮಾತನಾಡ್ತಾರೆ. ಆದರೆ ಜೇಆರ್ ಕೆಳಗೆ ಇಳಿಸಲಿಕ್ಕೆ ಸ್ವಲ್ಪ ಸಹಾಯವನ್ನು ಮಾಡಬೇಕಾಗಿದೆ. ನಾವು ವರ್ಷದ ಒಂದು ಕಾರ್ಯಕ್ರಮಗಳನ್ನ ನಾವೆಲ್ಲ ನೋಡ್ಕೊಂಡಿದ್ದು, ನೀವು ನೋಡ್ಕೊಂಡಿದ್ದೀರ. ನೀವೆಲ್ಲ ಬಾರಿಗೆ ಉತ್ಸಾಹಪೂರ್ವಕವಾಗಿ ಭಾಗವಹಿಸಿದ್ದೀರ. ನಾವು ಕಳೆದ ಒಂದು 20 ವರ್ಷದಲ್ಲಿ ಈಗ ಮುಗಿಸಿ 30ನೇ ವರ್ಷಕ್ಕೆ ಕಾಲಿಟ್ಟಿದ್ದೇವೆ. ಬಹಳಷ್ಟು ಸಾಧಿಸಿದ್ದೇವೆ. ಸಾಧನೆ ಮಾಡಲಿಕ್ಕೆ ಇನ್ನು ಬೇಕಾದಷ್ಟಿದೆ. ಅದರಲ್ಲಿ ನಮ್ಮ ಮುಖ್ಯ ಅತಿಥಿಗಳ ಬಗ್ಗೆ ಹೇಳಿ, ಒಂದು ಸಂಸ್ಥೆ, ಅದರಲ್ಲೂ ಉಡುಪಿಯಲ್ಲಿ ನಾವು ನೋಡಿದ್ದೇವೆ, ಕಮ್ಮಿಯಲ್ಲಿ 600ರಿಂದ 650 ಸಹಕಾರಿ ಸಂಸ್ಥೆಗಳಿವೆ. ಒಂದೆರಡು 600ರಿಂದ 650. ಮುಖ್ಯವಾಗಿ ಇದರಲ್ಲಿ ಕೃಷಿ ಪತ್ರಿಕೆ ಜಾಸ್ತಿ, ಮತ್ತೆ ವಿದ್ಯುತ್ ಇದು ಸಂಸ್ಥೆಗಳು, ಅದರ ನಂತರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ, ಇವೆಲ್ಲ ಒಟ್ಟಿಗೆ ಸೇರಿ ಈ 650 ಮತ್ತೆ ನಾವು ಒಂದು, ಅದರಲ್ಲಿ ಕೂಡ 650ರಲ್ಲಿ more than 60% or more than 50% they are good standing ಹೇಳ್ಬೋದು. ಅದರಲ್ಲಿ around 30% they are income is around 1 crore amount. ಆ ಗೋತ್ರದಲ್ಲಿ ನಾವು ಇದ್ದೇವೆ ಅಂತ ಹೇಳಿಕ್ಕೆ ತನಗೆ ಯಾಕಂದ್ರೆ ಅದರಲ್ಲಿ ಟೋಟಲ್ ನಮ್ಮ ಇಡೀ ಉಡುಪಿ ಜಿಲ್ಲೆಯಲ್ಲಿ ಕಮ್ಮಿ 10 ನಮ್ಮ ಮೈನಾರಿಟಿ ಅಂದರೆ ನಮ್ಮ ಕ್ರಿಶ್ಚಿಯನ್ ಸಂಸ್ಥೆಯ ಸಹಕಾರಿ ಸಂಸ್ಥೆಗಳಿದೆ. ಅದರಲ್ಲಿ ನಾವು ಹೇಳಲಿಕ್ಕೆ ಖಂಡಿತ ಹೆಮ್ಮೆ. ಇವಾಗ ನಮ್ಮ ಒಂದು ಪ್ರಗತಿ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ, ಇಟ್ ವಾಸ್ ಸ್ವಲ್ಪ ಸ್ಲೋ ಬಿಗಿನಿಂಗ್ ಆಯಿತು. ಇಟ್ ವಾಸ್ ನ್ಯಾಚುರಲ್. ಆ ದಿವಸಗಳಲ್ಲಿ ಅಂತ ಒಂದು ಇದಿಲ್ಲ. ಅದರ ನಂತರದಲ್ಲಿ 10 ವರ್ಷದಲ್ಲಿ ನಮ್ಮ ಎರಡನೇ ಒಂದು ಶಾಖೆ ಮಲ್ಪೆಯಲ್ಲಿ ಅದರಿಂದ ಸ್ವಲ್ಪ ಬೇಗ ಪಡ್ಕೊಂಡು, ಆಮೇಲೆ ಕಳೆದ ಒಂದು 10 ವರ್ಷದಲ್ಲಿ ಸ್ವಲ್ಪ ಬೇಗ ಇದು ಸ್ವಲ್ಪ ಜಾಸ್ತಿ ಹೊತ್ತು. 5ನೇ ವರ್ಷ ಇತ್ತೀಚೆಗೆ ಇದರ ಬೇಗ ಇದು ಸ್ವಲ್ಪ ಜಾಸ್ತಿ. ನಾವು ಹೊಸ 4 ಶಾಖೆಗಳನ್ನು ಪ್ರಾರಂಭ ಮಾಡಿದ್ವಿ, ಒಂದು ಶಾಖೆ ಸ್ಥಳಾಂತರಿಸಿ ಮಾಡಿದ್ವಿ, ಕೆಲವೊಂದು ಹೊಸ ಕೂಡ ಸೇರಿಸಿದ್ರು. ಹಾಗೆಯೇ ನಮ್ಮ ಸದಸ್ಯರ ಸಂಖ್ಯೆ ದುಪ್ಪಟ್ಟ. ನಾವು ಬರೀ 23 ಲಕ್ಷದ ನಾವು ಪ್ರಾಫಿಟ್ ಇತ್ತು, ಇವತ್ತು 1,25 ಲಕ್ಷ ಸೇರಿದ್ದೇವೆ. ನಮ್ಮ ಸದಸ್ಯರಿಗೆ ಬರೀ 1,700 ಜಿಲ್ಲೆಯಲ್ಲಿ ಇವಾಗ 2,000 ನಾವು ತಲುಪಿದ್ದೇವೆ. ದೊಡ್ಡ ಸಾಧನೆ. ನಮ್ಮ ಡೆಪಾಸಿಟ್ಸ್ ಕೂಡ ಇವಾಗ ಏನೋ ಒಂದು 1 ಕೋಟಿ ಇದ್ದು 10 ವರ್ಷದ ಹಿಂದೆ ಇವಾಗ 60 crores ನಾವು ಇಟ್ಟಿದೆ. ನಮ್ಮ loans also now it is coming up around 50 crores. It's a good development. Now over the years, last year compare ಮಾಡಿದ್ರೆ the percentage increase was around more than 20%. Previous year was around 15 to 16%. Last year it was around 20%. Our growth is, so this growth is quite robust. ಹಾಗೆಯೇ ಈಗ ಮುಂದೆ ಏನು ಅಂತ, ವಾಟ್ ಈಸ್ ನೆಕ್ಸ್ಟ್, ಕೆಲವು ಆಲೋಚನೆಗಳು ನಾವು ಕೆಲವೊಂದು ನಿಮಗೆ ನಾನು ಹೇಳ್ತಾ ಇದ್ದೀನಿ, ಒಂದಷ್ಟು ಶಾಖೆಗಳು ಮಾಡ್ತೀವಿ ಅಂದ್ರೆ ನಾವು ಹೇಳ್ತಾ ಬಂದಿದ್ದೀವಿ. ಬಟ್ ಹಾಗೆ ಲಾಸ್ಟ್ ಇಯರ್ ಒಂದು ಪ್ಲಾನ್ ಇತ್ತು. ಬಟ್ ಏನು ಹೇಳಿದ್ರೆ, ಒಂದು ಬ್ರಾಂಚ್ ನಾವು ಪ್ರಾರಂಭ ಮಾಡಿ ಟೇಕ್ ಆಫ್ ಮಾಡಲಿಕ್ಕೆ ದಟ್ಸ್ ನಾಟ್ ಈಸಿ. ಇಟ್ ಟೇಕ್ಸ್ ಅರೌಂಡ್ 2 to 3 years ಟು ಟೇಕ್ ಆಫ್. ಸೊ ಆ ಲಾಭ ಪಡ್ಕೊಳ್ಳಿಕ್ಕೆ, ಸೊ ಅದಕ್ಕಾಗಿ ಯಾವ ಕಾರಣದಿಂದಾಗಿ ಲಾಸ್ಟ್ ಇಯರ್ ನಾವು ಕೈ ಹಾಕಲಿಲ್ಲ.
ಸೊ ಇವಾಗ ನಮ್ಮ ಆಲ್ ಬ್ರಾಂಚಸ್ ಆರ್ ಜಸ್ಟ್ ಟೇಕಿಂಗ್ ಅಪ್ ಎಲ್ಲ ನಾವು ನಡೀತಾ ಇದೆ. ಸೊ ಲಾಸ್ಟ್ ಬ್ರಾಂಚ್ ವಾಸ್ ನಮ್ಮ ಕಿಮೋನ್ ಬ್ರಾಂಚ್. ಸೊ ಅದು ಕೂಡ ಇವಾಗ ಟೇಕ್ ಆಫ್ ಸ್ಟೇಜ್ ಅಲ್ಲಿ. ಸೊ ಈ ವರ್ಷ ಖಂಡಿತ ನಾವು ನೆಕ್ಸ್ಟ್ ಇಯರ್ ನಮ್ಮ ಏಜ್ ಮೊದಲು ಒಂದು 2 ನಮ್ಮ ಶಾಖೆಯ ಒಂದು ಪ್ಲಾನ್ ಇದೆ, ಒಂದಷ್ಟು ಸಮೀಕ್ಷೆಗಳನ್ನು ಕೂಡ ನಾವು ಮಾಡಿದ್ದೇವೆ. ಆದರೆ ಒಂದು ಬ್ರಾಂಚ್ ಖಂಡಿತ ನಾವು ಬರುವ ವರ್ಷ ನಿಮಗೆ ಕೊಡ್ತೇವೆ ಅಂತ ಈ ವರ್ಷ ಇದನ್ನು ತೋರಿಸ್ಕೊಡ್ತಾ ಇದ್ದೇವೆ. ಆಮೇಲೆ